ಗೈಸ್ ಪುಪ್ಪಂಗೆ ಇವಾಗ ಓದಬೇಕು ಅನ್ನಿಸ್ತಾ ಇದೆಯಂತೆ. ಈಗ ಓದಬೇಕು. ಹಲೋ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಮೆನೆ ವ್ಲಾಗ್. ಗೈಸ್ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು ಗೈಸ್. ಪುಪ್ಪ ಬುಕ್ ಕೊಡು, ನನಗೆ ಒಂದು ಬುಕ್ ಕೊಡು ಅಂತ ಕೇಳ್ತಾನೆ ಇದ್ರು. ನಾನು ಏನು ಪುಪ್ಪಂಗೆ ಬುಕ್ಕು, ಇವಾಗೇನು ಓದಬೇಕು, ಇವಾಗೇನು ಬರಿಬೇಕು ಅನ್ಕೋತಾ ಇದ್ದೆ. ಇಲ್ಲಿ ನೋಡಿ ಹಿಂಗೆ ಬರ್ದವ್ರು ದೇವ್ರ ಹೆಸ್ರನ್ನ ಮರ್ಯಾದೆ ಬರ್ದವ್ರೆ, ದೇವ್ರ ಹೆಸ್ರುಗಳನ್ನ. ಫಸ್ಟು ಬರಿಬೇಕು ಅನ್ಸಿದ್ದ ಕಾರಣ ಏನು ಗೊತ್ತಾ, ಬ್ಯಾಂಕಲ್ಲೆಲ್ಲ ಸೈನ್ ಹಾಕಕ್ಕೆ ಹೋದಾಗ ಕೈ ಹಾಕೋ ಸೈನೇ ಸರಿಯಾಗಿ ಬರ್ತಿರ್ಲಿಲ್ಲ. ಅದಕ್ಕೆ ತಡಿ ಏನಾದರೂ ಬರೆಯೋಣ, ಬರೆದು ಕಲ್ತ್ಕೊಳ್ಳೋಣ ನ್ಯೂಸ್ ಪೇಪರ್ದು ಅದು ಇದು ಅಂದ್ಕೊಂಡೆ. ಅದಕ್ಕೆ ನಿನ್ನ ಕೈಲಿ ಬುಕ್ ತರಿಸ್ಕೊಂಡು ಆಮೇಲೆ ಯೋಚನೆ ಮಾಡಿದೆ ಏನೇನೋ ಯಾಕೆ ಬರಿಬೇಕು, ದೇವ್ರ ಹೆಸರುಗಳನ್ನೇ ಬರೆಯೋಣ ಅಂತ. ಮನೆ ದೇವ್ರ ಹೆಸರು, ನಾನು ನಂಬಿರೋ ಹೆಸರು, ದೇವ್ರಗಳ ಹೆಸರೆಲ್ಲ ಬರೆದು ಅಷ್ಟು ಬರೆದಿಟ್ಟಿದ್ದೀನಿ ನೋಡಿ. ನಾನು ಓದೋದನ್ನೇ ಓದಲ್ಲ, ನೀನು ಹಿಂಗೆಲ್ಲ ಬರೀತೀಯಾ, ಓದ್ತೀಯಾ, ಕ್ರೇಜಿ ನೀನು. ಓದಿದ್ದು ಆಫ್ಟರ್ ಲಾಂಗ್ ಗ್ಯಾಪ್ ಆಗೋಯ್ತಲ್ಲ, ಈಗ ಓದಬೇಕು ಅಂದಿದ್ದು. ಅವಾಗ ಓದುವಾಗ ಅನಿಸ್ತಿತ್ತು ಹಂಗೆ. ನನಗೆ ಮೊನ್ನೆ ಅವ್ರನ್ನ ನೋಡಿದೆ, ಸ್ಟೂಡೆಂಟ್ ನಾನು ನೋಡಿದೆ, ಅವ್ರನ್ನ ನೋಡ್ಬಿಟ್ಟು ಅನ್ನಿಸ್ತಾ ಇದ್ದು ನಾನು ನಮ್ಮ ಸ್ಕೂಲ್ ಲೈಫಲ್ಲಿ ಎಷ್ಟು ಮಜಾ ಮಾಡ್ತಾ ಇದ್ದೆ, ಹೆಂಗಿದ್ದೆ ಅಲ್ಲೋ, ಛೇ ಆ ಲೈಫ್ ಇರಬೇಕಿತ್ತು ಅಂತ ಅನಿಸುತ್ತೆ ಅಷ್ಟೇ. ಆಗ ಆ ಟೈಮ್ಗೆ ಅದು ಗೈಸ್ ನಮ್ಮ ಸ್ಕೂಲ್ ಅಂತ ಸ್ಕೂಲ್ ಎಲ್ಲೂ ಬರಲ್ಲ ಅಂತ ಕ್ರೇಜಿ ಸ್ಕೂಲ್. ನಿನ್ನ ಮಗ ಇವತ್ತು ಬೇಗ ಬಂದ್ಬಿಟ್ಟವನೆ ಅಂತ ನನ್ನ ಮಗ ಅಂತ ಹೇಳ್ತಾ ಇದೆಯಾ. ಬರ್ದೇ ಇರೋ ದಿನ ಬಾಯಿಗೆ ಬಂದಂಗೆ ಬೈತಾ ಇರ್ತೀವಿ ಅವನಿಗೆ. ಇನ್ನೇನು ಬರ್ದೇ ಇದ್ದಾಗ ಬೈದೆ, ಇನ್ನೇನು ಬಂದ ಮೇಲೂ ಬೈತಾನೇನೆ. ಬೈಬೇಕು, ಯಾಕೆ ಇಷ್ಟು ದಿನ ಲೇಟಾಗಿ ಬರ್ತಾ ಇದೆ ಅಂತ. ನೋಡಿ ಈರುಳ್ಳಿ ಹೊಡೆದ್ಬಿಡ್ತೀನಿ ನಿನಗೆ. ಬರೀ ಚಾಕು ಲೋಡಿ, ಈರುಳ್ಳಿ ಲೋಡಿ, ಆಮೇಲೆ ಇನ್ನೇನೇನ ಲೋಡಿ ಚಾಪಪ್ಪ. ಅದೇ ಕೆಳಗಡೆ ಮನೆ ಹುಡುಗಿ ಮರ್ತ್ಬಿಟ್ಟು ಅದೇನೋ ತಿರ್ಗಾ ಬಂದ್ಲು ವಾಪಸ್ಸು. ಹಿಂಗೆ ಹೊಡಿಬೇಕು ಕಣಿಮ್ಮ ಅಂದೆ. ಅದಕ್ಕೆ ನಗ್ತಾ ಇದ್ದ ಹುಡುಗ. ಅದಕ್ಕೆ ನಾನಂದೆ ನನ್ನ ಮಗಳು ಯಾವಾಗಲೂ ಅಂತೇಳಿ, ಏನು ಮಮ್ಮಿ ಎಲ್ರಿಗೂ ಬಿಡಿಬೇಕು ಅಂತೀರಾ ಅಂತಂದ್ರೆ, ಇಲ್ಲ ಬಿಡಿ ಆಂಟಿ, ನೀವು ಬುದ್ಧಿ ಹೇಳೋದು ಕರೆಕ್ಟು. ಗೈಸ್ ನಮ್ಮ ಅಪ್ಪನೇ ಒಂದಿನ ಹೊಡೆದಿಲ್ಲ ಗೊತ್ತಾ ನಂಗೆ. ಈ ಪುಪ್ಪನ ಕೈನ ಹೊಡ್ಸ್ಕೊಬೇಕು ನಾನು. ಹೌದೌದು, ಇವ್ರಮ್ಮ ಏನು ಹೊಡೆದಿಲ್ಲ. ಬೀದಿಲಿ ಅಟ್ಟಾಡ್ಸ್ಕೊಂಡು ಹೊಡೆಯೋಳು, ಬೀದಿಲಿ ಅಟ್ಟಾಡ್ಸ್ಕೊಂಡು ತಿನ್ಸೋಳು, ಯಾವ್ದಾರ ಅಂಗಡಿಗೆ ನುಗ್ಬಿಡೋಳು ಊಟ ತಗೊಂಡು. ಅವ್ರ ಅಂಗಡಿ ಮುಂದೆ ಎಲ್ಲ ಅನ್ನ ಪನ್ನ ಚೆಲ್ಕೊಂಡಿದ್ದು. ಏನ್ರಿ ಅಂದ್ರೆ, ಅಯ್ಯೋ ಸುಮ್ಮನಿರ್ರಿ ನನ್ನ ಮಗಳು ಅನ್ನ ತಿನ್ಲಿ ಅಂತ. ಅವ್ರು ಪಾಪ ಅಪರೂಪ ಕೊಟ್ಟಿದ್ಯಾ ನೀನು ಅಂತ ಅವ್ರು ಒಂದಿನ ಯಾರು ಏನು ಅಂದಿಲ್ಲ. ಬೀದಿ ಸುತ್ತೋಳು. ಗೈಸ್ ನಾನಂತೂ ಪೊಲೀಸ್ ಸ್ಟೇಷನ್ಗೆಲ್ಲ ಊಟ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಬ್ಯಾಂಕ್ ಬಿಟ್ಟಿಲ್ಲ, ಪೊಲೀಸ್ ಸ್ಟೇಷನ್ ಬಿಟ್ಟಿಲ್ಲ. ಪೊಲೀಸ್ ಸ್ಟೇಷನಲ್ಲಿ ಇರೋರ್ನೆಲ್ಲ ಫ್ರೆಂಡ್ ಮಾಡ್ಕೊಬಿಟ್ಟಿದ್ದೆ. ಅವರೇ ಬಂದ್ರ ಊಟ ತಿನ್ಸಕ್ಕೆ ಬನ್ನಿ ಅಂತ ಕರೆಯೋರು. ಎಲ್ಲ ಕಡೆ ಸುತ್ತಾಡ್ಬಿಟ್ಟಿದ್ದೀನಿ. ನಾನು ಎಲ್ಲೋದಿವಮ್ಮ ಅಂದ್ರೆ, ಮೇಡಮ್ ಎಲ್ಲೋದ್ಲು ಗೊತ್ತಿಲ್ಲ, ಹಂಗೆ ಓದ್ಲು ಊಟ ತಗೊಂಡು ಅನ್ನೋರು. ನೀನು ನೋಡಿದ್ರೆ ನೀನು ಪಕ್ಕದ ರೋಡಲ್ಲಿ ಇರ್ಬೇಕು. ಪೊಲೀಸ್ ಕೋಟ್ರಸ್ ಅವರೆಲ್ಲ ಹೆಂಗ್ ಫ್ರೆಂಡು, ನಿನ್ನಿಂದನೇ ಅಲ್ವಾ ನಮ್ಗೆ. ಗೈಸ್ ನಮ್ಮ ಏರಿಯಾಲಿ ಹೆಂಗೆ ಅಂದ್ರೆ, ಒಂದು ಅಂಗಡಿಗೆ ಹೋಗಿ ದುಡ್ಡಿಲ್ಲ ಅಂದ್ರೆ ನಾವು ಲೇಖಾ ಮನೆಯವರು ಅಂದ್ರೆ ದುಡ್ಡನ್ನ ಆಮೇಲೆ ಕಡಿ ಪರವಾಗಿಲ್ಲ ಅಂದ್ಬಿಟ್ಟು ಕಳ್ಸೋರು. ಮೆಡಿಕಲ್ ಸ್ಟೋರಿಂದ ಹಿಡಿದು ತರಕಾರಿ ಅಂಗಡಿಯವರು. ಓ, ನೀವು ಲೇಖಾ ಮನೆಯವರಾ?